Hello friends, welcome to the today's session. Myself Savita, Patil, Assistant Professor, Government Degree College, Kamalapur. In my today's class, we shall discuss the last bit of the first model. Okay. In my previous class, we have discussed the various important terms which are used in the accounting. Now let us see what are the different types of the accounts, what are the principles which are used in the accounting, what is journal, what is ledger, the various things today we shall discuss in my today's class. Okay. ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕೌಂಟ್ಸನ್ನು 3 ಭಾಗಗಳಾಗಿ ಕ್ಲಾಸಿಫೈ ಮಾಡಲಾಗಿದೆ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ದ ನಾಮಿನಲ್ ಅಕೌಂಟ್. ನಿಮಗೆಲ್ಲ ಗೊತ್ತಿದೆ, PUCಯಲ್ಲಿ ನೀವು ಕಲ್ತಿದ್ದೀರಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸನಲ್ ಅಕೌಂಟ್ಸ್. Personal accounts are the accounts of persons. The term person includes the natural persons, artificial persons and representative persons. ಈ ಪರ್ಸನಲ್ ಅಕೌಂಟಲ್ಲಿ ಏನಿದೆ ರೀ, 2 ವಿಧವಾದ ಪರ್ಸನ್ಗಳನ್ನು ಬರ್ತಾರೆ. ಯಾವುದ್ಯಾವುದು? ಒಂದು ನ್ಯಾಚುರಲ್, ಇನ್ನೊಂದು ಆರ್ಟಿಫಿಷಿಯಲ್. ನ್ಯಾಚುರಲ್ ಅಂದರೆ ವಿ ಆರ್ ಆಲ್, ದಟ್ ಈಸ್ ದ ಹ್ಯೂಮನ್ ಬೀಯಿಂಗ್ಸ್. ನ್ಯಾಚುರಲ್ ಪರ್ಸನ್ಸ್ ಆರ್ ದ ಹ್ಯೂಮನ್ ಬೀಯಿಂಗ್ಸ್. ಫಾರ್ ಎಕ್ಸಾಂಪಲ್ ಎಲ್ಲ ಮೋಹನ್, ರೀನಾ, ಟೀನಾ, ಶಾಮು ಎಕ್ಸೆಟ್ರಾ. ದ whosoever may we can see the natural persons. Okay. Then next will be the artificial person. ಇಲ್ಲಿ artificial person ಅಂದರೆ ಯಾರು ಬರ್ತಾರೆ? Artificial persons are the persons created by the law. These are also called as legal persons. For example, Canara Bank, government college, sports club, banks, insurance company, etc. ಇವರೆಲ್ಲ ಇದರಲ್ಲಿ ಬರ್ತಾರೆ, artificial person ಅಲ್ಲಿ ಬರ್ತಾರೆ. ಓಕೆ. Then next, representations persons ಅಂತ ಬರ್ತಾರೆ. Representative persons are the persons to whom expenses are payable or prepaid. Okay. That is incomes received in advance. The next will be the, now let us see what are the rules for the personal accounts. Okay. ಇಲ್ಲಿ personal accounts rule ಏನಿದೆ ನಿಮ್ಗೆ ಗೊತ್ತಿದೆ. ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಓಕೆ. ರಿಸೀವರನ್ನು ನಾವು ಡೆಬಿಟ್ ಮಾಡಬೇಕು, ಗಿವರ್ನ ನಾವಿಲ್ಲಿ ಕ್ರೆಡಿಟ್ ಮಾಡಬೇಕು. ದಿಸ್ ಇಸ್ ದ ಮೀನಿಂಗ್ ಆಫ್ ದ ಪರ್ಸನಲ್ ಅಕೌಂಟ್. ಇದೇ ಥರ ರಿಯಲ್ ಅಕೌಂಟ್ ಬರ್ತದೆ. ರಿಯಲ್ ಅಕೌಂಟ್ಸ್ ಆರ್ ದ ಅಕೌಂಟ್ಸ್ ಆಫ್ ಅಸೆಟ್ಸ್ ಆರ್ ಥಿಂಗ್ಸ್ ಓನ್ಡ್ ಬೈ ಎ ಬಿಸ್ನೆಸ್. ರಿಯಲ್ ಅಕೌಂಟ್ಸ್ ಇನ್ಕ್ಲೂಡ್ ಬೋತ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದ್ರೆ ಏನ್ರಿ? ಕಣ್ಣಿಗೆ ಕಾಣಿಸುವಂಥವು. ಇಂಟ್ಯಾಂಜಿಬಲ್ ಅಂತಂದರೆ ವಿಚ್ ವಿ ಕಾಂಟ್ ಸಿ. ಓಕೆ. The tangible assets are those assets which have physical existence and which can be seen, touched, bought and sold, such as furniture, building, machinery, closing stock, etc. ನಾನು ಹೇಳಿದಲ್ಲಿ ನಿಮಗೆ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವನ್ನ ನಾವು ಕಣ್ಣಿಂದ ನೋಡಬಹುದು, ಟಚ್ ಮಾಡಬಹುದು. ಎಕ್ಸಾಂಪಲ್ ಏನಿವೆ? ಬಿಲ್ಡಿಂಗ್, ಮಷಿನರಿ, ಕ್ಲೋಸಿಂಗ್ ಸ್ಟಾಕ್, ಫರ್ನಿಚರ್ಸ್. ದೀಸ್ ಆರ್ ಆಲ್ ದಿ ವೇರಿಯಸ್ ಎಕ್ಸಾಂಪಲ್ಸ್ ಆಫ್ ದಿ tangible assets. Now let us see what are the rules for real account. Debit what comes in, credit what goes out. ಅಂದರೆ ಬಿಸ್ನೆಸ್ಗೆ ಮಧ್ಯದನ್ನು ನಾವು ಡೆಬಿಟ್ ಮಾಡಬೇಕು, ಬಿಸ್ನೆಸ್ಸಿಂದ ಹೋಗಿದ್ದನ್ನು ನಾವು ಕ್ರೆಡಿಟ್ ಮಾಡಬೇಕು. ದಿಸ್ ಇಸ್ ವಾಟ್ ದ ರೂಲ್ ಫಾರ್ ದಿ ರಿಯಲ್ ಅಕೌಂಟ್. ಇದೇ ಥರ ಇನ್ನೊಂದು ಬರ್ತದೆ, ಯಾವುದು? ನಾಮಿನಲ್ ಅಕೌಂಟ್. Nominal accounts are the accounts of expenses and losses which are incurred by business and incomes and gains which are earned by the business. ಅಂದರೆ ನಾಮಿನಲ್ ಅಕೌಂಟ್ ಏನು ಒಳಗೊಂಡಿರ್ತದೆ ಇಲ್ರಿ? ಇಲ್ಲಿ ಎಕ್ಸ್ಪೆನ್ಸ್ ಮತ್ತು ಲಾಸಸ್, ಇನ್ಕಮ್ಸ್ ಮತ್ತು ಎಕ್ಸ್ಪೆಂಡಿಚರ್ಸ್. ಈ ಥರ ರೂಲ್ಸ್ ನಾಮಿನಲ್ ಅಕೌಂಟಿಗೆ ಏನಿದೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಅಂದರೆ ಈ ಬಿಸ್ನೆಸ್ ಇಲ್ಲೂ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸನ್ನು ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಮತ್ತು ಇನ್ಕಮ್ಸ್ ಆ್ಯಂಡ್ ಗೇನ್ಸನ್ನು ಏನು ಮಾಡಬೇಕು? ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಓಕೆ. ನೆಕ್ಸ್ಟ್, let us see what is the meaning of journal. The term journal is derived from the French word jour, which means a day. ಅಂದರೆ ಇದರಿಂದ ಇದನ್ನು ಡಿರೈವ್ ಮಾಡಿಕೊಂಡ್ರೆ ಜರ್ನಲ್ಲು ಫ್ರೆಂಚ್ ವರ್ಡ್. ಅಂದರೆ therefore journal means a day book wherein all the business transactions are first recorded in the order of dates. ಅಂದರೆ ನಮ್ಮ ದಿನಚರಿಯಲ್ಲಿ ಹೋಗುವಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿ, ಒಂದು ದಿನ, ಡೇ ಅಂದರೆ ಡೇ, ಒಂದು ದಿನ ಆಗಿರೋ ಟ್ರಾನ್ಸಾಕ್ಷನ್ಸನ್ನು ನಾವು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ನಾವು ಜರ್ನಲ್ ಅಂತ ಇಲ್ಲಿ ಹೇಳ್ತೇವೆ. ಓಕೆ. ಇನ್ ಜರ್ನಲ್ ಬೋತ್ ಡೆಬಿಟ್ ಆಸ್ಪೆಕ್ಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್ ಆಫ್ ಈಚ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್ ಟುಗೆದರ್ ಇನ್ ಒನ್ ಎಂಟ್ರಿ ವಿತ್ ನ್ಯಾರೇಷನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ₹1 lakh. ಓಕೆ. ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್. ಅಂದರೆ ಇಲ್ಲಿ ಡೆಬಿಟ್ ಆಸ್ಪೆಕ್ಟು ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ ಎರಡನ್ನ ನಾವು ರೆಕಾರ್ಡ್ ಮಾಡಿದೆವು. ಮತ್ತು ಬ್ರ್ಯಾಕೆಟ್ ಏನು ಬರಿತೇವ್ರಿ ನಾವು? ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ₹1 lakh. ಇದಕ್ಕೆ ನಾವು ನ್ಯಾರೇಷನ್ ಅಂತ ಹೇಳ್ತೇವೆ. ಅಂದರೆ ನಾವು ಜರ್ನಲ್ ಬುಕ್ಕಲ್ಲಿ ವಿಲ್ ಪಾಸ್ ದ ಟ್ರಾನ್ಸಾಕ್ಷನ್ ವಿತ್ ಬೋತ್ ದ ಆಸ್ಪೆಕ್ಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆ್ಯಂಡ್ ವಿತ್ ದಟ್ ವಿಲ್ ರೈಟ್ ದ ನ್ಯಾರೇಷನ್ ಆಲ್ಸೋ. ನ್ಯಾರೇಷನ್ ಮೀನ್ಸ್ ಅ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಅನ್ ಎಂಟ್ರಿ ವಾಟ್ ಎವರ್ ವಿ ಹ್ಯಾವ್ ಪಾಸ್ಡ್. ಅರ್ಥ ಆಯ್ತಾ? The process of recording the dual aspects of transactions in journal is called the journalizing. ಅಂದರೆ ನಾವು ಜರ್ನಲಲ್ಲಿ 2 ಆಸ್ಪೆಕ್ಟನ್ನು ನಾವು ಏನು
ಪಾಸ್ ಮಾಡ್ತೇವೆ. ಅದಕ್ಕೆ ಏನಂತ ಕರಿತೇವ್ರಿ ನಾವಿಲ್ಲಿ ದ ಪ್ರಾಸೆಸ್ ಆಫ್ ರೆಕಾರ್ಡಿಂಗ್ ಡ್ಯೂಯಲ್ ಆಸ್ಪೆಕ್ಟ್ಸ್, ಎರಡು ಆಸ್ಪೆಕ್ಟ್ಗಳನ್ನ ರೆಕಾರ್ಡ್ ಮಾಡೋ ಪ್ರಾಸೆಸ್ಸಿಗೆ ನಾವಿಲ್ಲಿ ಏನಂತ ಕರಿತೇವ್ರಿ ಜರ್ನಲೈಸಿಂಗ್ ಅಂತ ನಾವಿಲ್ಲಿ ಹೇಳ್ತೇವೆ. ದಿಸ್ ಇಸ್ ವಾಟ್ ದ ಫಾರ್ಮ್ಯಾಟ್ ಆಫ್ ಜರ್ನಲ್. ಏನಿದೆ, ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, LF ಇದೆ, ಡೆಬಿಟ್ ಇದೆ, ಕ್ರೆಡಿಟ್ ಇದೆ. ನಿಮ್ಗೆ ಗೊತ್ತಿದೆ ಈ ಥರ ನಾವೇನು ಹಾಕಬೇಕಿಲ್ಲಿ ಜರ್ನಲನ್ನು ನಾವಿಲ್ಲಿ ಹಾಕ್ತೇವೆ. ಇದು ಏನಿದೆ ಫಾರ್ಮ್ಯಾಟ್ ಆಫ್ ಜರ್ನಲ್. Then next will be the journalizing. The process of recording the transactions in a journal is called the journalizing. ಅಂದರೆ ಏನು ಡೇ ಟು ಡೇ ನಾವು ಟ್ರಾನ್ಸಾಕ್ಷನ್ಸ್ ಅನ್ನು ಆಗಿರ್ತಾವೋ ಅವನ್ನು ನಾವು ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಜರ್ನಲಲ್ಲಿ ನಾವು ರೆಕಾರ್ಡ್ ಮಾಡೋದಕ್ಕೆ ಏನಂತ ಕರಿತೇವೆ ನಾವು ಇಲ್ಲಿ ಜರ್ನಲೈಸಿಂಗ್ ಅಂತ ನಾವಿಲ್ಲಿ ಹೇಳ್ತೇವೆ. ದ ಜರ್ನಲ್ ಎಂಟ್ರೀಸ್ ಆರ್ ನಾರ್ಮಲಿ ಆಫ್ 2 types. ಹೌದಾ, 2 type. ಒಂದು ಸಿಂಪಲ್ ಜರ್ನಲ್ ಎಂಟ್ರಿ ಅಂದರೆ ಇಟ್ ಕಂಟೈನ್ಸ್ ಓನ್ಲಿ 1 ಡೆಬಿಟ್ ಆ್ಯಂಡ್ 1 ಕ್ರೆಡಿಟ್. ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ, ಅದು ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. 1 ಡೆಬಿಟ್ ಇದೆ, 1 ಕ್ರೆಡಿಟ್ ಇದೆ. ಇದಕ್ಕೆ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಇನ್ನೊಂದು ಏನು ಬರ್ತದೆ, ಕಾಂಪೌಂಡ್ ಅಂತ ಬರ್ತದೆ. ಕಾಂಪೌಂಡ್ ಜರ್ನಲ್ ಎಂಟ್ರಿ ಇಸ್ ಎ ಜರ್ನಲ್ ಎಂಟ್ರಿ ವಿಚ್ ಕಂಟೈನ್ಸ್ ಮೋರ್ ದೆನ್ 1 ಡೆಬಿಟ್ ಆ್ಯಂಡ್ ಮೋರ್ ದೆನ್ 1 ಕ್ರೆಡಿಟ್ ಆರ್ 2 ಆರ್ ಮೋರ್ ದೆನ್ 1 ಕ್ರೆಡಿಟ್ ಆರ್ 2 ಆರ್ ಮೋರ್ ಸಿಂಪಲ್ ಜರ್ನಲ್ ಎಂಟ್ರೀಸ್. ಹೌದಾ, 2ಕ್ಕಿಂತ ಹೆಚ್ಚು. 2 or more journal entries can be combined into one compound entry. For example, hangry business started with the cash 1 lakh rupees, stock 1 lakh rupees, building 2 lakh rupees. ಹೌದಾ, ಈ ಥರ ಕೊಟ್ಟಾಗ ನಾವು ಎಂಟ್ರಿ ಹೆಂಗೆ ಮಾಡ್ತೇವೆ, ಕ್ಯಾಶ್ ಅಕೌಂಟ್ ಡೆಟರ್, ಸ್ಟಾಕ್ ಅಕೌಂಟ್ ಡೆಟರ್, ಬಿಲ್ಡಿಂಗ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್, ಟೋಟಲ್ ಅಮೌಂಟ್. ಈ ಥರ 2-3 ಎಂಟ್ರಿಗಳನ್ನ ಕ್ಲಬ್ ಮಾಡಿ ಮಾಡೋದಕ್ಕೆ ನಾವಿಲ್ಲಿ ಏನಂತ ಕರಿತೇವೆ ರೀ, ಕಾಂಪೌಂಡ್ ಎಂಟ್ರಿ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, now next let us see the term ledger. The term ledger is derived from the Dutch word legger which means to lie. Therefore lie andre bidodu. Therefore ledger means a book which contains various accounts. ಹೌದಾ, a ledger is a set of accounts containing all accounts of the business, that is personal account, real account and nominal account. ಎಲ್ಲ ಥರದ ಅಕೌಂಟ್ಗಳನ್ನು ಟ್ರಾನ್ಸಾಕ್ಷನ್ಗಳನ್ನು ಸಮ್ಮರಿಯನ್ನು ಒಂದು ಬುಕ್ಕಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ನಾವಿಲ್ಲಿ ಲೆಡ್ಜರ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಇಟ್ಸ್ ಎ ಬುಕ್ ಆಫ್ ಫೈನಲ್ ಎಂಟ್ರಿ ಬಿಕಾಸ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಫಸ್ಟ್ ರೆಕಾರ್ಡೆಡ್ ಇನ್ ಜರ್ನಲ್. ಎಲ್ಲಿ ಫಸ್ಟ್ ನಾವು ರೆಕಾರ್ಡ್ ಮಾಡ್ತೇವೆ, ಜರ್ನಲ್. ಅಲ್ಲಿಂದ ಎಲ್ಲಿ ಕಳಿಸ್ತೇವೆ ನಾವು ಇಲ್ಲಿ ಲೆಡ್ಜರಿಗೆ. ಓಕೆ, ಆರ್ ಸಬ್ಸಿಡಿಯರಿ ಬುಕ್ಸ್ ಆ್ಯಂಡ್ ಆರ್ ಫೈನಲಿ ಎಂಟರ್ಡ್ ಇನ್ ಟು ದ ಲೆಡ್ಜರ್. ಅಂದರೆ ನಾವು ಜರ್ನಲಲ್ಲಿ ಪಾಸ್ ಮಾಡಿ, ಸಬ್ಸಿಡಿಯರಿ ಪಾಸ್ ಮಾಡಿ, ಫೈನಲಿ ಎಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ, ಲೆಡ್ಜರಿಗೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ಫೈನಲಿ ಎಂಟರ್ಡ್ ಇನ್ ಬುಕ್ಸ್ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ದೆನ್ ದಿಸ್ ಇಸ್ ದ ಫಾರ್ಮ್ಯಾಟ್. ಹೆಂಗೆ ಹಾಕ್ತಾವೆ ಲೆಡ್ಜರು, ಡೇಟು, ಪರ್ಟಿಕ್ಯುಲರು, JF ಅಮೌಂಟ್ ಒನ್ ಸೈಡ್, ಡೇಟು, ಪರ್ಟಿಕ್ಯುಲರ್, JF ಅಮೌಂಟ್. ಓಕೆ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಇದಕ್ಕೆ ನಾವು ಫಾರ್ಮ್ಯಾಟ್ ಅಂತ ಇಲ್ಲಿ ಕರಿತೇವೆ. ದೆನ್ ನೆಕ್ಸ್ಟ್ ಪೋಸ್ಟಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್. Posting is the process of transfer of entries from journal or subsidiary books to ledger accounts. Posting may be done periodically according to the convenience of the businessman. ಅಂದ್ರೆ ಏನ್ರಿ ಇಲ್ಲಿ ಪೋಸ್ಟಿಂಗ್ ಅಂದ್ರೆ ಏನ್ರಿ, process of transfer of entries. ಎಲ್ಲಿಂದ, ಜರ್ನಲಿಂದ ಎಲ್ಲಿಗೆ ಹಾಕ್ತೇನೋ, ಜರ್ನಲ್ ಆರ್ ಸಬ್ಸಿಡಿಯರಿ ಬುಕ್ಸ್, ಇವರಿಂದ ಎಲ್ಲಿ ಕಳಿಸ್ತೇನೋ, ಟು ಲೆಡ್ಜರ್. ಅದಕ್ಕೆ ಏನಂತ ಹೇಳ್ತಾರೆ ಇಲ್ಲಿ, ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಎಂಟ್ರೀಸ್ ಫ್ರಮ್ ದ ಜರ್ನಲ್ ಟು ಲೆಡ್ಜರ್ ಅಂತ ಇಲ್ಲಿ ಹೇಳ್ತಾರೆ. ಪೋಸ್ಟಿಂಗ್ ಮೇ ಬಿ ಡನ್ ಪೀರಿಯಾಡಿಕಲಿ. ಹೆಂಗೆ ಮಾಡ್ಬೇಕು, ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್, ಪೀರಿಯಾಡಿಕಲಿ ಪೋಸ್ಟಿಂಗನ್ನು ಮಾಡ್ತಾರೆ. ನೆಕ್ಸ್ಟ್ ವಿಲ್ ಬಿ ದಿ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್. ಬ್ಯಾಲೆನ್ಸಿಂಗ್ ಅಂದ್ರೆ ಏನ್ರಿ, ಅಸರ್ಟೈನ್ಮೆಂಟ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಡೆಬಿಟ್ ಟೋಟಲ್ ಆ್ಯಂಡ್ ದ ಕ್ರೆಡಿಟ್ ಟೋಟಲ್. ಅಂದರೆ ನೀವು ಅಕೌಂಟ್ಸನ್ನು ಎಲ್ಲ ಮಾಡಿದಾದ್ಮೇಲೆ ಅದನ್ನು ಟೋಟಲಿಂಗ್ ಮಾಡಬೇಕು. ನೀವೇನು ಮಾಡ್ತೀರಾ, 2 ಟೋಟಲ್ ಮಾಡ್ತೀರಾ, ಯಾಕಡೆ ಜಾಸ್ತಿ ಇದೆ ಅದೇ ಅಮೌಂಟನ್ನು 2 ಕಡೆ ಇಟ್ಟು ಡಿಫ್ರೆನ್ಸ್ ಏನು ಬರೀತೀರಾ, 2 ಸೈಡ್ ಬಂದು 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಡಿಫ್ರೆನ್ಸ್ ನೋಡಿ ನೀವು ಬರೀತೀರಾ. ಸೊ ಅದಕ್ಕೆ ಇಲ್ಲಿ ಅಂತ ಕರೀತಾರೆ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಲ್ ಬಿ ದಿ ಟ್ರಯಲ್ ಬ್ಯಾಲೆನ್ಸ್. ಎ ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ of all ledger accounts prepared on any particular date to check the arithmetical accuracy of books of accounts. ಅಂದರೆ ಈ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಅಂದರೆ, ಜಸ್ಟ್ ತಾಳೆ ನೋಡು ಅಂತ ನೀವು ಮಾಡ್ತಿರ್ತೀರಲ್ಲ ಹೈಸ್ಕೂಲಲ್ಲಿ, ಆ ಥರ ಇಲ್ಲಿ ನಾವು ಮಾಡಿದ ಅಕೌಂಟ್ಸು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ, ಬ್ಯಾಲೆನ್ಸ್ ಕರೆಕ್ಟ್ ಇದೆಯೋ ರಾಂಗ್ ಇದೆ ಹೆಂಗೆ ತಿಳ್ಕೊಬೇಕು ಅಂತಂದರೆ ಅದಕ್ಕೆ ನಾವಿಲ್ಲಿ ಟ್ರಯಲ್ ಬ್ಯಾಲೆನ್ಸನ್ನು ಹಾಕ್ತೇವೆ. ಓಕೆ, ಇಟ್ ಈಸ್ ಪ್ರಿಪೇರ್ಡ್ ಎಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಜನರಲಿ ಯಾವಾಗ ಪ್ರಿಪೇರ್ ಮಾಡ್ತಾರೆ, ಇದು ಎಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡಲ್ಲಿ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತಾರೆ. ಯಾಕೆ ಪ್ರಿಪೇರ್ ಮಾಡ್ತಾರೆ, ಟು ಚೆಕ್ ದ ಅರಿಥಮೆಟಿಕಲ್ ಅಕ್ಯುರಸಿ ಆಫ್ ದ ಅಕೌಂಟ್ಸ್. ಅಂದರೆ ನಾವೇನು ಬಿಸ್ನೆಸ್ಸಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡಿದೆವು ಅದು ಕರೆಕ್ಟಾಗಿದೆ ಅನ್ನೋದಕ್ಕೆ ದ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿಕಮ್ ದ ಎವಿಡೆನ್ಸ್ ಅಂತ ನಾವಿಲ್ಲಿ ಹೇಳ್ತೇವೆ. The next will be the definition. According to the J.R. Botley by trial balance is a statement. ಏನಂತ ಹೇಳ್ತಾರೆ ಇದು, it is a statement prepared with debit and credit balances. 2 balances ಇದು ಒಳಗೊಂಡಿರ್ತದೆ, ಒಂದು ಡೆಬಿಟ್ ಮತ್ತು ಒಂದು ಕ್ರೆಡಿಟ್.
ಯಾವ ಬ್ಯಾಲೆನ್ಸು? ದ ಬ್ಯಾಲೆನ್ಸ್ ಆಫ್ ಲೆಜ್ಜರ್ ಅಕೌಂಟ್ಸಲ್ಲಿರೋ ಡೆಬಿಟ್ ಬ್ಯಾಲೆನ್ಸ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್. ಎದಕ್ಕೆ ಮಾಡಬೇಕು? ಟು ಟೆಸ್ಟ್ ದ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದ ಬುಕ್ಸ್. ದಿಸ್ ಇಸ್ ವಾಟ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್. ಓಕೆ, ದೆನ್ ನೆಕ್ಸ್ಟ್ ಫಾರ್ಮ್ಯಾಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಈ ಟ್ರಯಲ್ ಬ್ಯಾಲೆನ್ಸನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು? ಸೀರಿಯಲ್ ನಂಬರ್, ನೇಮ್ ಆಫ್ ದ ಅಕೌಂಟ್, ಲೆಜ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್, ಈ ಥರ ಏನಿದೆ ಫಾರ್ಮ್ಯಾಟ್ ಆಫ್ ಇದಕ್ಕೆ ಈ ಥರ ನಾವು ಟ್ರಯಲ್ ಬ್ಯಾಲೆನ್ಸನ್ನು ನಾವು ವಿ ಹ್ಯಾವ್ ಟು ಪ್ರಿಪೇರ್. ಓಕೆ, ದೆನ್ ಇಲ್ಲಿವರೆಗೂ ನಾವೇನು ಮಾಡಿದೆವು? ದ ಇಂಟ್ರಡಕ್ಷನ್ ಆಫ್ ದ ಫಸ್ಟ್ ಮಾಡ್ಯೂಲ್ ಆಫ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ದ from the introduction meaning of the accounting, bookkeeping, and the various objectives, features, then the various important terms used in the accounting, and journal, ledger, trial balance, etc. The theoretical details of all the things we have discussed in the first module. Okay, here and see the ಫಸ್ಟ್ ಮಾಡಲ್. ಇಲ್ಲಿಗೆ ಏನಾಯ್ತು ರೀ? ಥಿಯರಿಟಿಕಲ್ ಆಸ್ಪೆಕ್ಟ್ಸು ಒಳಗೊಂಡಿರೋಂಥ ಫಸ್ಟ್ ಚಾಪ್ಟರ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇಲ್ಲಿಗೆ ಎಂಡ್ ಆಯಿತು. ಓಕೆ, ನಾವು ಲೆಟ್ ಅಸ್ ಸಿ ಸಮ್ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ದ ಲೆಜ್ಜರ್ ಅಕೌಂಟ್ಸ್, ಹೌ ಇಟ್ ಶುಡ್ ಬಿ ಪ್ರಿಪೇರ್ಡ್. ದಟ್ ವಿ ಶಲ್ ಸಿ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಓಕೆ, ಇಫ್ ಯು ವಾಂಟ್ ಟು ವಾಚ್ ಮೈ ಫರ್ದರ್ videos, you have to subscribe my channel. Thank you.